ಸರ್, ಈಗ ನೀವು ಯಾವ ಮಟ್ಟದ ಹೋರಾಟ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಅವರು ನೋಡಿ. ಉದ್ದಟತನಕ್ಕೆ ಮದ್ದಿಲ್ಲ. ಅವರೇನಾದ್ರೂ ಕಾನೂನುಬದ್ಧವಾಗಿ ಸರ್ಕಾರ ಮಾಡ್ತಾ ಇದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಮ್ಮಲ್ಲಿ ಗೌರವ ಇದೆ ಅನ್ನೋದಿದ್ರೆ ಅವ್ರು ಮಾಡಬೇಕಾಗತ್ತೆ. ನಮ್ಗೆ ಯಾವುದು ಗೌರವ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ಗೌರವ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಇಲ್ಲ ಅಂತ ಅವ್ರು ಹೇಳ್ಕೊಂಡು ಮಾಡೋದಾದ್ರೆ ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ನಮ್ಮ ನ್ಯಾಯಬದ್ಧ ಹೋರಾಟವನ್ನು ನಾವು ಮುಂದುವರಿಸಬೇಕಾಗತ್ತೆ. ಇವತ್ತು ಸಚಿನ್ ಪಾಂಚಾಳ್ ಅವರಿಗೆ ನ್ಯಾಯ ಕೊಡಬೇಕಾಗಿದೆ, ಆ ಫ್ಯಾಮಿಲಿಗೆ ನ್ಯಾಯ ಕೊಡಬೇಕಾಗಿದೆ. ಇದರಲ್ಲಿ ಏನೋ ಹನಿ ಟ್ರಾಪ್ ಕೇಸ್ ಇದೆ, ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಇದರಲ್ಲಿ ಸುಪಾರಿ ಕಿಲ್ಲರ್ನ ಸೋಲಾಪುರದಿಂದ ಮಾಡಿಕೊಳ್ಳುವಂತ ವಿಚಾರ ಇದೆ. ಅದರಿಂದ ಇಂಟರ್ ಸ್ಟೇಟ್ ಆಗೋದ್ರಿಂದ ಸಿಬಿಐ ಕೊಡಬೇಕು. ಅಷ್ಟು ಪ್ರಬುದ್ಧತೆ ಅವ್ರಿಗಿಲ್ವಾ, ಜ್ಞಾನ ಇಲ್ವಾ? ಇದೆ ಅವರಿಗೆ. ಆದ್ರೆ ಉದ್ದಟತನ ಮಾಡಿದ್ರೆ ಅದಕ್ಕೆ ಬೆಲೆ ಕೊಡಬೇಕಾಗತ್ತೆ, ಬೆಲೆ ತೆರಬೇಕಾಗತ್ತೆ. ಎಷ್ಟು ಸಿಐಡಿ ರಿಪೋರ್ಟ್ಗಳು ಬಂದ್ಬಿಟ್ಟು ಇವರೆಲ್ಲ ಜೈಲಿಗೆ ಹೋಗಿದ್ದಾರೆ. ಇದೇ ವಾಲ್ಮೀಕಿ ನಿಗಮದ್ದು 187 ಕೋಟಿ ನುಂಗಿದಾಗ ಸೂಸೈಡ್ ಮಾಡ್ಕೊಂಡಾಗ ಚಂದ್ರಶೇಖರ್ ಇವ್ರ ಮಂತ್ರಿಗಳ ಹೆಸರು ಮತ್ತೆ ಚೇರ್ಮನ್ ಹೆಸರು ಬರೆದಿದ್ರು. ನಿಮ್ಮ ರಿಪೋರ್ಟ್ ಅಲ್ಲಿ ಅವ್ರ ಹೆಸರೇ ಇರಲಿಲ್ಲ ಅಂದ್ರೆ ಕ್ಲೀನ್ ಚಿಟ್ ಕೊಡಕ್ಕೆ ಒಂದು ಮಾಡ್ಕೊಂಡಿದ್ದೀರಿ. ಆ ಕಾರಣದಿಂದ ಇದನ್ನು ಒಪ್ಪಲಿಕ್ಕಾಗಲ್ಲ, ಸಿಬಿಐ ಕೊಡ್ಲೇಬೇಕು. ನಮ್ಮ ಹೋರಾಟ ನಡೀತದೆ. ಹೋರಾಟ ಮಾಡ್ತಿದ್ರೆ ಅವ್ರು ನಿಮ್ಗೆ ಅಲ್ಲಿಂದ ಬೆಂಗಳೂರಿಂದ ಬರ್ತಾ ಇದ್ರೆ ಹಂಗಾಗಿ ಅವ್ರು ನಮ್ಮ ಆಗಲ್ಲ, ನಮ್ಮ ಪಪ್ಪಾನಿ ವ್ಯವಸ್ಥೆನ ಮಾಡ್ತಾರೆ. ಅವರೆಲ್ಲ ರೆಡ್ ಕಾರ್ಪೆಟ್ ಹಾಕಿ ಅವರನ್ನ ಅಲ್ಲಲ್ಲ, ಅವರೆಲ್ಲಿರೋದು? ಅವರು ಬೆಂಗಳೂರಲ್ಲಿ ಇರೋದು. ಅವರೇನು ಗುಲ್ಬರ್ಗದಲ್ಲಿ ಇಲ್ಲ. ಅವ್ರು ಸುಮ್ಮನೆ ಟೂರ್ ಬರೋದು. ಅವರು ವಾರಕ್ಕೋ 15 ದಿವಸಕ್ಕೂ ಒಂದ್ಸಾರಿ ಟೂರ್ ಬರ್ತಾರೆ. ಅವಾಗ ಬಿಸಿಲು ತಪ್ಪಿಸ್ಕೊಂಡು ಯಾಕೆ ಹೊರಟೋಗಿದ್ದಾರೆ ಅವರು? ನಮ್ಗೇನು ಬೇಕಾಗಿಲ್ಲ, ನಾವು ಅವ್ರ ಮನೆಗೆ ಸಂಬಂಧ ಬೆಳೆಸಕ್ ಹೋಗ್ತಾ ಇಲ್ಲ. ನಮ್ಗೆ ಅವ್ರ ಎಳ್ನೀರು ಬೇಕಾಗಿಲ್ಲ, ಮಜ್ಜಿಗೆನೂ ಬೇಕಾಗಿಲ್ಲ, ಯಾವುದು ರೆಡ್ ಕಾರ್ಪೆಟ್ ಬೇಕಾಗಿಲ್ಲ, ಸ್ಯಾಮಿಯಾನೂ ಹಾಕೋದು ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ಆ ಬಡವರ ಇದು ಪ್ರಾಣ ತ್ಯಾಗಕ್ಕೆ ನಮಗೆ ನ್ಯಾಯ ಬೇಕು. ಅದೇ ನಮ್ಮ ಹೋರಾಟ ಇಡೀ ರಾಜ್ಯಾದ್ಯಂತ ನಡೀತದೆ. ಇವತ್ತು ಬೀದರ್ನಲ್ಲಿ ಮಾತ್ರ ಅಥವಾ ಗುಲ್ಬರ್ಗದಲ್ಲಿ ಮಾತ್ರ ಇತ್ತು. ನೀವು ಅದನ್ನು ಒಪ್ಪಲಿಲ್ಲ, ನೀವು ಮುಂದುವರಿಸಲಿಲ್ಲ, ಮಾಡಲಿಲ್ಲ, ನ್ಯಾಯ ಕೊಡಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗ್ತದೆ. ಇಲ್ಲ, ಮಾಡಲೇಬೇಕಾಗತ್ತೆ. ಇಲ್ಲಾಂದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ? ನ್ಯಾಯ ಸಿಗುತ್ತೆ. ಅಲ್ಲ, ಪ್ರಿಯಾಂಕ್ ಅವರು ಬರೀ ಏನಂದ್ರೆ ಪರ್ಟಿಕ್ಯುಲರ್ ಅವರು ಭೇಟಿ ಆಗಿದೆ ಅಂತ, ಬಟ್ ಈಶ್ವರಪ್ಪ ಪ್ರಕರಣದ ರೀತಿ ಅಲ್ಲ ಅಂತ ನೋಡಿ. ಹೋಲಿಕೆ ಬೇಕಿಲ್ಲ. ನಿಮ್ಮ ಹೆಸರು ಪ್ರಸ್ತಾಪ ಆಗಿದ್ರೆ ಸಾಕು. ಅದರಲ್ಲಿ ಒಂದೊಂದು ಸಾರಿ ಯಾವ FIR ಅಲ್ಲೂ ಹೆಸರಿರಲ್ಲ, ಯಾವ ಡೆತ್ ನೋಟ್ ಅಲ್ಲೂ ಹೆಸರಿರಲ್ಲ. ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಕೆಲವು ಹೆಸರುಗಳು ಬಂದ್ಬಿಡ್ತವೆ. ಅವ್ರಿಗೆ ಶಿಕ್ಷೆ ಆಗಲ್ವಾ? ಆಗತ್ತೆ. ಅಂದಮೇಲೆ ಇದು ಅಷ್ಟಾದ್ರೂ ಇದೆಯಲ್ಲ, ಅದಕ್ಕೆ ನೀವು ಜವಾಬ್ದಾರಿ ಒತ್ಕೊಳ್ಬೇಕಾಗತ್ತೆ, ಮಾಡಬೇಕಾಗತ್ತೆ. ಆಮೇಲೆ ಅವ್ರು ಹೇಳಿದ್ದಾರೆ ನೇರವಾಗಿ, ಈ ಗ್ಯಾಂಗ್ ಎಲ್ಲಾನು ಸಾಕ್ತಾ ಇರೋದು, ಸಲುತ್ತಾ ಇರೋದು ಪ್ರಿಯಾಂಕಾ ಖರ್ಗೆ ಅವರು ಅಂತ ನೇರವಾಗಿ ಹೇಳಿದ್ದಾರೆ. ಕರ್ಕೊಂಡಾಗ ಅವ್ರಿಗೆ ನೀವೇ ಭೇಟಿ ಮಾಡಿಸಿದ್ದೀರಿ, ಫೋನ್ಗಳು ಮಾಡಿಸಿದ್ದೀರಿ, ಸೆಕ್ರೆಟರಿಗಳಿಗೆ ಅವ್ರಿಗೆ ಹಣ ಕೊಡಿಸಿದ್ದೀರಿ, ಕಾಂಟ್ರಾಕ್ಟ್ ಕೊಡಿಸಿದ್ದೀರಿ. ಇದೆಲ್ಲ ಇನ್ವಾಲ್ವ್ಮೆಂಟ್ ಇಲ್ವಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.